ಹಾಯ್ ಗೈಸ್, ನಮಸ್ಕಾರ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇತ್ತು ಇವತ್ತು, ಫೈನಲ್ ಮ್ಯಾಚು. ICC ಚಾಂಪಿಯನ್ಸ್ ಟ್ರೋಫಿದು ಇಂಡಿಯಾ ಫೈನಲಿ ವಿನ್ ಆಗಿದೆ. ತುಂಬ ಖುಷಿಯಾಯಿತು ಮ್ಯಾಚ್ ನೋಡಿ. ಬ್ಯಾಟಿಂಗ್ ಬಂದು ಎಲ್ಲರೂ ಚೆನ್ನಾಗಿ ಆಡಿದರು. ನಾನು ಆ್ಯಕ್ಚುಲಿ ಫಸ್ಟ್ ಬ್ಯಾಟಿಂಗ್ ನೋಡೋಕ್ಕಾಗಲಿಲ್ಲ ನ್ಯೂಜಿಲ್ಯಾಂಡ್ ಅವ್ರದ್ದು. ಸೆಕೆಂಡ್ ಬ್ಯಾಟಿಂಗ್ ಬಂದು ನೋಡಿದೆ. ರೋಹಿತ್ ಶರ್ಮಾ ಫಸ್ಟ್ ಪಾರ್ಟ್ನರ್ಶಿಪ್ ಬಂದು ರೋಹಿತ್ ಶರ್ಮಾ ಶುಭನ್ ಗಿಲ್ ತುಂಬ ಚೆನ್ನಾಗಿ ಆಡಿದರು. ರೋಹಿತ್ ಶರ್ಮಾ ಬಂದು 76 ರನ್ ಹೊಡೆದ್ರು, ಒಳ್ಳೆಯ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್. ನೆಕ್ಸ್ಟ್ ಶುಭನ್ ಗಿಲ್ 31 ಹೊಡೆದ್ರು. ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಬಂತು ಓಪನಿಂಗಲ್ಲಿ. ಹಂಗಾಗಿ ಆರಾಮಾಗಿ ನೆಕ್ಸ್ಟ್ ಬರೋ ಬ್ಯಾಟರ್ಸಿಗೆ ಬಾಲ್ ಟು ಬಾಲ್ ಆಡಿಕೊಂಡು ಅಲ್ಲಲ್ಲಿ 6-4 ಹೊಡ್ಕೊಂಡು ಆರಾಮಾಗಿ ಇದು ಮಾಡೋ ಥರ ಆಯಿತು, ಒಂದು ಸ್ಟ್ರೈಕ್ ಮಾಡೋ ಥರ ಆಯಿತು. ಕಮೆಂಟೇಟರ್ಸ್ ಹೇಳ್ತಾಯಿದ್ರು ಸ್ವಲ್ಪ ಸ್ಲೋ ಆಗ್ತಾಯಿದೆ, ಪಿಚ್ಚು ಸ್ಲೋ ಆಗ್ತಾಯಿದೆ. ಏನಂದರೆ ಹೊಸ್ದಾಗಿ ಬಂದು ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ಏನಂತಾರೆ ಇದು ಮಾಡೋದು ಕಷ್ಟ ಅಂತ. ಅದು ಒಂದು. ಆಮೇಲೆ ಬಟ್ ನೋಡ್ತಾ ನಾವು 3 ವಿಕೆಟ್ ಕಳ್ಕೊಂಡ್ಬಿಡ್ತೀವಿ ಇಮಿಡಿಯೇಟಾಗಿ. ಒಂದು ಗ್ಯಾಪಲ್ಲಿ ಸ್ವಲ್ಪ ಗ್ಯಾಪಲ್ಲಿ ವಿರಾಟ್ ಕೊಹ್ಲಿ ಹೋಗ್ತಾರೆ, ಶುಭನ್ ಗಿಲ್ ಒಳ್ಳೆ ಕ್ಯಾಚ್ಗೆ ಔಟಾಗ್ತಾರೆ. ವಿರಾಟ್ ಕೊಹ್ಲಿ ಔಟು, ಶುಭನ್ ಗಿಲ್ ಔಟು. ಆಮೇಲೆ ಸೊ ಈ ಥರ ಬ್ಯಾಕ್ ಟು ಬ್ಯಾಕ್ ಔಟ್ ಆದಾಗ ಎಲ್ಲೊಂದು ಕಡೆ ಮಿಸ್ ಹೊಡೆಯೋಕ್ಕೆ ಶುರುವಾಗುತ್ತೆ. ಏನು ಇವರು ಒಳ್ಳೆಯ ಒಂದು ಓಪನಿಂಗ್ ಇದನ್ನು ತೊಗೊಂಡು ಈಗ ಎಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೋಗ್ತಾವೆ ಅಂತ ಸ್ವಲ್ಪ ಎದುರಿಗೆ ಶುರುವಾಗಿತ್ತು. ಆಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ ಅಂತು. ಶ್ರೇಯಸ್ ಅಯ್ಯರ್ ತುಂಬ ಚೆನ್ನಾಗಿ ಆಡಿದರು. ಶ್ರೇಯಸ್ ಅಯ್ಯರ್ ಮಿಡ್ಲ್ ಆರ್ಡ್ರಲ್ಲಿ 48 ರನ್ಸ್ ಹೊಡೆದ್ರು, 50 ಜಸ್ಟ್ 2 ರನ್ಸಲ್ಲಿ ಮಿಸ್ ಆಯಿತು. ಅದಾದಮೇಲೆ ಅಕ್ಷರ್ ಪಟೇಲು, KL ರಾಹುಲು ಒಳ್ಳೆಯ ಒಂದು ಇದು ಕೊಟ್ಟರು. ಅಕ್ಷರ್ ಪಟೇಲು ಆಮೇಲೆ ಶ್ರೇಯಸ್ ಅಯ್ಯರ್ದು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು. ಅಕ್ಷರ್ ಪಟೇಲ್ನ ಇದನ್ನು ಮಾಡಲೇಬೇಕು, ಯಾಕಂತಂದರೆ ಅವರು ಒಂದು ಸಪೋರ್ಟ್ ಕೊಟ್ಟರು ಶ್ರೇಯಸ್ ಅಯ್ಯರ್ಗೆ. ನಿಂತ್ಕೊಂಡು ಆಡಿ ಅವರು ಸಿಂಗಲ್ಸ್ ಸ್ಟ್ರೈಕ್ ಮಾಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಬಂದಿದ್ದು KL ರಾಹುಲ್ ಬಂದರು. KL ರಾಹುಲ್ಗೂ ಅಕ್ಷರ್ ಪಟೇಲ್ ಚೆನ್ನಾಗಿ ಸಪೋರ್ಟ್ ಕೊಟ್ಟರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಲಾಸ್ಟಿಗೆ ಬಂದರು. ಅವರು ಚೆನ್ನಾಗಿ 18 ಬಾಲ್ಸಿಗೆ 18 ರನ್ಸ್ ಹೊಡೆದ್ರು, 1 6 1 4. ಅವರು ಆ ಟೈಮಲ್ಲಿ ಒಳ್ಳೆಯ ಒಂದು ಗೇಮ್ ಆಡಿದರು. ನೆಕ್ಸ್ಟ್ ಲಾಸ್ಟಿಗೆ ಬಂದು ಜಡೇಜಾ ಆ್ಯಂಡ್ KL ರಾಹುಲ್ ಉಳ್ಕೊಂಡಿದ್ರು. ಆಲ್ಮೋಸ್ಟ್ ಬಾಲ್ ಟು ಬಾಲ್ ಇತ್ತು, ಏನಂತ ಟೆನ್ಷನ್ ಅಂತ ಏನು ಇರಲಿಲ್ಲ. ನಮಗೂ ಗೊತ್ತಿತ್ತು ವಿನ್ ಆಗೇ ಆಗ್ತಾರೆ ಅಂತ 90%. ಬಟ್ ಅಲ್ಲಿ ಒಂದು ಕಡೆ ಒಂದು ಇತ್ತು, ಎಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೇಗೆ ಅಂತ. ಫೈನಲಿ ಜಡೇಜಾ ವಿನ್ನಿಂಗ್ ಶಾಟ್ ಹೊಡೆದ್ರು. ನನಗೆ ಗೊತ್ತಿಲ್ಲ ಜಡೇಜಾ ಅವರು ಅದೆಷ್ಟು, ನಾನು ನೋಡಿರೋ ಪ್ರಕಾರ ಜಡೇಜಾ ಅವರು ಅದೆಷ್ಟು ವಿನ್ನಿಂಗ್ ಶಾಟ್ ಹೊಡೆದು ಇಂಡಿಯಾನ ವಿನ್ ಮಾಡಿಸಿದ್ದಾರೆ. ಎಸ್ಪೆಷಲಿ IPL ಅಂತ ಬಂದಾಗ ಭಾಳ ವಿನ್ನಿಂಗ್ ಶಾಟ್. ಈ ಒಂದು ಲಾಸ್ಟಿಗೆ ಫಿನಿಶಿಂಗ್ ಅಂತ ಬಂದಾಗ ಅವರು ಜಡೇಜಾ ಅವರು ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ. ಅದು ಭಾಳ ಇಷ್ಟ ಆಯಿತು. ಜಡೇಜಾ ಅವರು ಲಾಸ್ಟ್ ವಿನ್ನಿಂಗ್ ಶಾಟ್ ಇಷ್ಟ ಆಯಿತು. ಫೈನಲಿ ಇಂಡಿಯಾ ICC ಟ್ರೋಫಿ ವಿನ್ ಆಗಿದೆ. ತುಂಬ ಖುಷಿ ಆಯಿತು ಮ್ಯಾಚ್ ನೋಡಿ. ಸಂಡೇ ಬೇರೆ ಇತ್ತು, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ.